ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ಹಬ್ಬ ಇದೆ. ಅಲ್ಲಿ ಇವತ್ತು ನಾನ್ ವೆಜ್ ಕೂಡ ಮಾಡ್ತಾರೆ. ಹಾಗೆ ದೇವಸ್ಥಾನ ಹತ್ರ ಹೋಗಿ ಮಡೆ ಬರ್ತೀವಿ. ಇದನ್ನು ಮಾರಿ ಮಡೆ ಅಂತ ಕರಿತೀವಿ. ಮಡೆ ಅಂತ ಹೇಳಿದ್ರೆ ಬೆಲ್ದನ ಮಾಡ್ಕೊಬರೋಂಥದ್ದು. ಹೋಗಿ ಅಲ್ಲಿ ಇದು ನನ್ನ ಅಳಿಯ, ಅಂದರೆ ನನ್ನ ತಮ್ಮನ ಮಗ. ಇದು ನನ್ನ ಚಿಕ್ಕ ತಮ್ಮ, ನನ್ನ ತಮ್ಮನ ಹೆಂಡತಿ. ನಾವು ಹೊರಟಿದ್ದೀವಿ ಇವಾಗ. ನಾವೆಲ್ಲರೂ ಎಲ್ಲ ವಿಡಿಯೋ ಮಾಡ್ಕೊಂಡು ನಿಂತಿದ್ದೀವಿ. ನನ್ನ ತಮ್ಮ ರೇಗಿಸ್ತವನೇ, ನೀನು ಬ್ಲಾಗ್ ಮಾಡ್ತೀಯಾ, ಹಾಯ್ ಫ್ರೆಂಡ್ಸ್ ಹಾಗೆ ಹೀಗೆ ಅಂತಂದ್ಬಿಟ್ಟು ಈ ಥರ ಮಾಡ್ತೀಯಾ ಆ ಥರ ಮಾಡ್ತೀಯಾ ಅಂತ ರೇಗಿಸ್ತಾ ಇದ್ದಾರೆ. ಬಟ್ ನನಗೆ ಅಷ್ಟು ಬರೋಲ್ಲ. ಏನೋ ಒಂದು ಲೆವೆಲಿಗೆ ಮಾಡ್ತಾಯಿದ್ದೀನಿ. ಇವಾಗ ನಾವೆಲ್ಲ ಹೊರಟ್ವಿ. ನಾನು, ನನ್ನ ಚಿಕ್ಕ ತಮ್ಮ, ನನ್ನ ಮಗ, 3 ಜನ ಒಂದು ಬೈಕಲ್ಲಿ. ನನ್ನ ದೊಡ್ಡ ತಮ್ಮ ಮತ್ತು ನನ್ನ ತಂಗಿ ಅವ್ರ ಯಜಮಾನ್ರು ಒಂದು ಬೈಕಲ್ಲಿ ಹೊರಟ್ವಿ. ನಮ್ಮ ಮನೆಯಿಂದ 2-3 ಕಿಲೋಮೀಟರ್ ಇದೆ. ಹಾಗಾಗಿ ನಾವು ಬೈಕಲ್ಲೇ ಹೊರಟ್ವಿ. ಇದು ಮಂದಲಕಮ್ಮ ದೇವರು. ಇದು ಮಾರ್ಚಲ್ಲಿ ಜಾತ್ರೆ ನಡೆಯುತ್ತೆ. ನಾವು ಮೊದಲೆಲ್ಲ ನಡ್ಕೊಂಡು ಸೌದೆ ಎಲ್ಲ ಎತ್ಕೊಂಡು ಬರ್ತಾಯಿದ್ವಿ, ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇವಾಗೆಲ್ಲ ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ, ಬೈಕ್ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ನನ್ನ ತಂಗಿ ಒಳ್ಳೆ ಪೂಜೆ ಮಾಡಲು ನಾನು ಅಕ್ಕಿ ತೊಳ್ಕೊಬಂದಿಟ್ಟೆ. ಎಲ್ಲರೂ ನಮ್ಮ ಆಂಟಿ, ನಾನು, ನನ್ನ ತಂಗಿ ಎಲ್ಲ ಸೇರಿಕೊಂಡು ಬೆಲ್ದನ ಮಾಡಿದ್ವಿ. ಒಂಥರ ಚೆನ್ನಾಗಿರುತ್ತೆ. ನಾವು ಪೂಜೆ ಮಾಡಿಸ್ಕೊಬಿಡೋಣ ಅಂತ ಬಂದ್ವಿ. ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಒಬ್ಬರು ಅಲ್ಲೇ ಇದ್ದರು. ನಾನು ಮತ್ತು ನಮ್ಮಿಬ್ಬರು ತಮ್ಮದಿರು ಮತ್ತು ಹುಡುಗರು ಬಂದು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ದರ್ಶನ ಮುಗಿಸ್ಕೊಂಡು ಬೆಂಗನನ್ನು ತಲೆಗೆ ಮನೆಗೆ ಕೊಟ್ಬಿಟ್ಟು ನಾವು ಹೊರಟ್ವಿ. ಫೋಟೋಸ್ ಎಲ್ಲ ತೊಗೊಂಡು ಹೊರಟ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೀಗೆ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.